ಹರೇ ಶ್ರೀನಿವಾಸ. ಆತ್ಮೀಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ನಿಮ್ಮ ಪ್ರತಿಯೊಂದು ಆಸೆಗಳು ನನಸಾಗಬೇಕು ಅಂದರೆ ಈ ಒಂದು ಮಹಾಮಂತ್ರವನ್ನು ನೀವು ಪಠಣೆ ಮಾಡೋದ್ರಿಂದ ನಿಮ್ಮ ಸಕಲ ಅಭಿಷ್ಟಗಳು ಪೂರ್ತಿಯಾಗುತ್ತೆ. ಆ ಒಂದು ಎನರ್ಜಿಗೆ ನೀವು ಕನೆಕ್ಟ್ ಆದ್ರಿ ಅಂದರೆ ನಿಮ್ಮ ಪ್ರತಿ ಮ್ಯಾನಿಫೆಸ್ಟೇಷನ್ ಈಸಿ ಆಗುತ್ತೆ. ಸೊ ಅದು ಯಾವ ಒಂದು ಪವರ್ಫುಲ್ ಮಂತ್ರ ಅಂತ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ವೀಕ್ಷಕರೇ, ನಿಮ್ಮ ಪ್ರತಿ ಕನಸು ನನಸಾಗತ್ತೆ ಈ ಒಂದು ಮಹಾಮಂತ್ರದಿಂದ. ನಿಮ್ಮ ಪ್ರತಿ ಆಸೆಗಳು ನನಸಾಗತ್ತೆ ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ. ಸಾಕಷ್ಟು ಜನ ಇವತ್ತು ತುಂಬ 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 ಕಷ್ಟದಲ್ಲಿ ಇರ್ತೀರ. ಪ್ರತಿಯೊಂದು ಯಾರೇನೋ ಒಂದು ಹೇಳಿದ್ರೆ ಅದನ್ನು ಮಾಡ್ತೀನಿ ಅಂತೀರ, ಅಥವಾ ಯಾವುದೋ ಒಂದು 1 ಲಕ್ಷ 2 ಲಕ್ಷ ಈ ರೀತಿ ಕೊಟ್ಟು ಮೋಸ ಹೋದಂತಹ ಜನಗಳು ಸಾಕಷ್ಟು ಜನ ಇದ್ದೀರಾ ಇವತ್ತಿನ ದಿನ. ಪ್ರಪಂಚದಲ್ಲಿ ನನ್ನ ಜಾತಕದಲ್ಲಿ ಏನಿದೆ, ಏನು ಪ್ರಾಬ್ಲಮ್ ಇದೆ, ಯಾಕೆ ಕಷ್ಟ ಆಗ್ತಿದೆ ಅಂತ ಸಾಕಷ್ಟು ಗೂಗಲಲ್ಲಿ ಸಾಕಷ್ಟು ಫ್ರಾಡ್ಸ್ಗಳು ಸಾಕಷ್ಟು ಜನ ಈ ಪ್ರಪಂಚದಲ್ಲಿ ಇದ್ದಾರೆ. ನಿಮ್ಮ ಹತ್ರ ದುಡ್ಡು ತೊಗೊಂಡು ಮೋಸ ಮಾಡೋರು ಇದ್ದಾರೆ. ಇನ್ನು 1 ಅವರಲ್ಲಿ ವಶೀಕರಣ ಮಾಡಿಕೊಡ್ತೀನಿ ನಿಮ್ಮ ಗಂಡನ, ಇನ್ನು 1 ಅವರಲ್ಲಿ ನಿಮ್ಮ ಪಾರ್ಟ್ನರ್ ಬರೋ ಥರ ಮಾಡ್ತೀನಿ, ನೀವು ಇನ್ನು 1 ಅವರಲ್ಲಿ ನಿಮ್ಮ ಹುಡುಗ ಬ್ಲ್ಯಾಕ್ ಲಿಸ್ಟ್ ತೆಗಿಯೋ ಥರ ಮಾಡ್ತೀನಿ, ಇನ್ನು 1 ಅವರಲ್ಲಿ ನಿಮ್ಮ ಗಂಡ ನಿಮ್ಮ ಕಂಟ್ರೋಲಿಗೆ ಸಿಗೋ ಥರ ಮಾಡ್ತೀವಿ. ಏನೇನೋ ಹೇಳಿ ನಿಮ್ಮ ಒಂದು ಮನಸ್ಸನ್ನು ಬದಲಾಯಿಸಿ ನೀವು ಆ ಒಂದು ಆಸೆಗೋಸ್ಕರ, ಗಂಡನ ಪ್ರೀತಿಗೋಸ್ಕರ, ಅಥವಾ ಪಾರ್ಟ್ನರ್ನ ಪ್ರೀತಿಗೋಸ್ಕರ, ಅಥವಾ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರಲಿಕ್ಕೋಸ್ಕರ, ಅಥವಾ ಯಾವುದೇ ಒಂದು ಉದ್ಯೋಗ ಅಥವಾ ಅವಕಾಶಗಳು ಏನೇ ಒಂದು ನಿಮ್ಮ ಆಸೆ ಆಗಬೇಕು ಅಂತ ನೀವೇನು ಮಾಡ್ತೀರಾ, ಮೋಸದ ಹಾದಿಗೆ ಬಲಿ ಆಗ್ತೀರ. ಸೊ ಇವತ್ತಿನ ದಿನ ಸಾಕಷ್ಟು ಜನ ಮೇಯ್ನಾಗಿ ಹೇಳಬೇಕಂದ್ರೆ ವಶೀಕರಣ ಅನ್ನೋ ಹೆಸರಿನಲ್ಲಿ ಹಾಗೂ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋ ಹೆಸರಿನಲ್ಲಿ ಸಾಕಷ್ಟು ತೊಂದರೆಯನ್ನು ಪಡ್ತಾ ಇದ್ದೀರಾ. ಸಾಕಷ್ಟು ಜನ ಇವತ್ತು ಸಾಕಷ್ಟು ಲಕ್ಷ ಅಲ್ಲ ಕೋಟಿಗಟ್ಟಲೆ ಕಳ್ಕೊಂಡಿರೋರ ಸಂಖ್ಯೆ ಸಾಕಷ್ಟು ಜನ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಮೆಂಟ್ಸಲ್ಲೂ ಕೂಡ ಯಾರ್ಯಾರು ಈ ಒಂದು ಪರಿಸ್ಥಿತಿಲಿ ನೀವು ಅನುಭವಿಸಿದ್ದೆ, ಅದರಲ್ಲಿ ಈ ಒಂದು ಎಕ್ಸ್ಪೀರಿಯನ್ಸ್ ನಿಮಗಾಗಿದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಬಿಕಾಸ್ ಸಾಕಷ್ಟು ಇವತ್ತು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ. ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ತೆಗಿತೀವಿ, ಇಷ್ಟು ಲಕ್ಷ ಕೊಡಿ, ಇಷ್ಟು ಕೋಟಿ ಕೊಡಿ, ಅಥವಾ ವಶೀಕರಣ ಮಾಡಿಕೊಡ್ತೀವಿ ನಿಮ್ಮ ಹುಡುಗನ, ನೀವು ಪ್ರೀತಿಸಿರೋವಂಥ ವ್ಯಕ್ತಿನ 1 ಅವರಲ್ಲಿ ನೀವು ಹೇಳ್ದಂಗೆ ಕೇಳಿಬಿಡ್ತಾರೆ, 1 ಅವರಲ್ಲಿ ನಿಮಗೆ ಬ್ಲ್ಯಾಕ್ ಲಿಸ್ಟಿಂದ ತೆಗೆದುಬಿಡ್ತಾರೆ, 1 ಅವರಲ್ಲಿ ಹೀಗಾಗ್ಬಿಡುತ್ತೆ ಅಂತ ಯಾವುದನ್ನು ನಂಬಬೇಡಿ. ಯಾಕೆ ಅಂದರೆ ಕರ್ಮ ಅನ್ನೋದು ಯಾವಾಗ ನಿಮ್ಮ ಕರ್ಮನ ನೀವು ಕ್ಲೀನ್ ಮಾಡ್ಕೊತೀರಾ, ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನಿದ್ರು ಹೀಲಿಂಗ್ ಮೂಲಕ ಮಾಡ್ಬೋದು, ರೇಖಿ ಹೀಲಿಂಗು, ಏಂಜಲ್ಸ್ ಹೀಲಿಂಗು ಅಥವಾ ಕರ್ಮ ಹೀಲಿಂಗ್ ಮೂಲಕ ಮಾಡ್ಬೋದು. ಬಿಟ್ಟರೆ ಈ ರೀತಿ ವಶೀಕರಣ ಮಾಡಿಕೊಡ್ತೀನಿ ಅಥವಾ ಇನ್ನೇನೋ ಮಾಡಿಕೊಡ್ತೀನಿ ಮತ್ತೇನೋ ಮಾಡಿಕೊಡ್ತೀನಿ ಖಂಡಿತ ಮಾಡಾಗಬೇಡಿ. ಮೋಸ ಹೋಗುವಂಥ ಜನಗಳು ಸಾಕಷ್ಟು ಜನ ಪ್ರಪಂಚದಲ್ಲಿದ್ದಾರೆ. ಮೋಸ ಮಾಡುವಂಥ ಜನಗಳು ಪ್ರಪಂಚದಲ್ಲಿ ಸಾಕಷ್ಟು ಜನ ಇದ್ದಾರೆ. ಸೊ ಮನೆಯಲ್ಲೇ ಕುತ್ಕೊಂಡು ಈ ಒಂದು ಪವರ್ಫುಲ್ ಮಂತ್ರನ ನೀವು ಪಠಣೆ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಸಾಕಷ್ಟು ಅದ್ಭುತವಾದ ಮಿರಾಕಲ್ಸ್ ಆಗುತ್ತೆ. ಒಂದು ಸಾರಿ ಆ ಡಿವೈನ್ ಎನರ್ಜಿಗೆ ನೀವು ಕನೆಕ್ಟ್ ಆದ ಮಾತ್ರಕ್ಕೆ ಪ್ರತಿಯೊಂದು ನಿಮ್ಮ ಲೈಫಲ್ಲಿ ಮಿರಾಕಲ್ಸ್ನ ನೋಡ್ತೀರಾ. ಈ ಮಂತ್ರ ಯಾವುದಕ್ಕೆ ಅಂತ ಅಂದರೆ ವಶೀಕರಣ ಮಾಡ್ಬೋದು ಯಾವುದೇ ವ್ಯಕ್ತಿ, ಅಂದರೆ ಗುಡ್ ಇಂಟೆನ್ಷನ್, ಅಂದರೆ ಒಳ್ಳೆಯದಕ್ಕೋಸ್ಕರ. ನಿಮ್ಮ ಗಂಡ ನಿಮ್ಮ ಮಾತು ಕೇಳ್ತಿಲ್ಲ, ಅಥವಾ ನಿಮ್ಮ ಗಂಡ ಪರಸ್ತ್ರೀ ವ್ಯಾಮೋಹದಲ್ಲಿದ್ದಾನೆ, ನಿಮ್ಮ ಮನೆಗೆ ಬರ್ತಾ ಇಲ್ಲ, ಕುಡ್ಕೊಂಬಂದು ಹೊಡೆಯೋದು ಬಡಿಯೋದು ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಪರ್ಟಿಕ್ಯುಲರ್ ಪ್ರೀತಿಸಿರುವಂಥ ವ್ಯಕ್ತಿ ನಿಮ್ಮನ್ನು ಪ್ರೀತಿಸ್ತೀನಿ ಮದುವೆ ಆಗ್ತೀನಿ ಅಂತ ಭಾಷೆ ಕೊಟ್ಟು ನಿಮ್ಮನ್ನು ಈಗ ಮಾತಾಡಿಸ್ದಲೆ ಕತೆ ಆಡಿಸ್ದಲೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ, ಅಥವಾ ಮನೆಯಲ್ಲಿ ನೋಡಿರೋವಂಥ ಹುಡುಗಿನ ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರ ಹೋಗಿರೋವಂಥ ವ್ಯಕ್ತಿಗಳಿಗೆ ಇದು ಒಳ್ಳೆಯ ಒಂದು ಉದ್ದೇಶಕ್ಕೋಸ್ಕರ ಮಾಡಿ. ಪರ್ಟಿಕ್ಯುಲರ್ ನಿಜವಾಗ್ಲೂ ಕಮಿಟ್ಮೆಂಟ್ ಬೇಕು. ಇದು ಒಂದು ಒಳ್ಳೆಯ, ಮತ್ತು ರೋಡಲ್ಲಿ ಹೋಗುವಂಥ ವ್ಯಕ್ತಿ ನಾನು ವಶೀಕರಣ ಮಾಡ್ತೀನಿ, ಅದಾಗಲ್ಲ, ನಿಮಗೆ ರಿವರ್ಸ್ ಆಗುತ್ತೆ. ಬಿಕಾಸ್ ಆ ಡಿವೈನ್ ಎನರ್ಜಿಗೆ ನೀವು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿದ್ದೀರಾ, ಕೆಟ್ಟ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿದ್ದೀರಾ, ಎಲ್ಲನೂ ಗೊತ್ತು ಪರಮಾತ್ಮನಿಗೆ. ಓಕೆ, ಸೊ ಒಳ್ಳೆಯ ಇಂಟೆನ್ಷನಲ್ಲಿ ಮಾಡಿ. ಅಥವಾ ಒಂದು ವಶೀಕರಣ ಇರ್ಬೋದು, ಅಥವಾ ನಿಮ್ಮ ಜಾಬ್, ನೀವು ಅಂದ್ಕೊಂಡಿರೋಂಥ ಜಾಬ್ನ ಮ್ಯಾನಿಫೆಸ್ಟೇಷನ್ ಮಾಡಬೇಕು, ಜಾಬ್ ಅಟ್ರಾಕ್ಟ್ ಆಗಬೇಕು. ಬಿಕಾಸ್ ಜಾಬ್ ಕೂಡ ಒಂದು ವಶೀಕರಣ. ಅಥವಾ ಬಾಸ್ ನಿಮಗೆ ಅಟ್ರಾಕ್ಟ್ ಆಗಬೇಕು, ನಿಮಗೆ ಪ್ರಮೋಷನ್ ಕೊಡಬೇಕು. ಮೀನ್ಸ್ ವಶೀಕರಣ ಮೀನ್ಸ್ ಪ್ರಮೋಷನ್ ಆಗಬೇಕು, ಸ್ಯಾಲ್ರಿ ಇನ್ಕ್ರೀಸ್ಮೆಂಟ್ ಆಗಬೇಕು. ಕೆಟ್ಟದಕ್ಕೂ ಯೂಸ್ ಮಾಡಬೇಡಿ ಅಂತ ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಕೆಟ್ಟದಕ್ಕೆ ಬಳಸಬೇಡಿ, ಇದು ರಿವರ್ಸ್ ಹೊಡೆದ್ಬಿಡುತ್ತೆ. ಇಟ್ಸ್ ವೆರಿ ವೆರಿ ಪವರ್ಫುಲ್ ಮಂತ್ರ. ಸೊ ಹಾಗಾಗಿ ವಶೀಕರಣ ಇರ್ಬೋದು, ಅಥವಾ ಯಾವುದೇ ಒಂದು ಜಾಬ್ ಅಥವಾ ಬಿಸ್ನೆಸ್ಸಲ್ಲಿ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡೋದಿರ್ಬೋದು, ಅಥವಾ
ಬಿಸ್ನೆಸ್ಸಲ್ಲಿ ಲಾಭ ಆಗೋದಿರ್ಬೋದು, ಅಥವಾ ಪ್ರಮೋಷನ್, ಬಾಸ್ ನಿಮಗೆ ಬೇಕು ಅಂತಲೇ ನಿಮ್ಮನ್ನು ತಡೆ ಹಾಕಿ ಒಂದು ನಿಮಗೆ ಯಾವುದು ಪ್ರಮೋಷನ್ ಸಿಗ್ದಲೇ ಇರೋ ಥರ ಲಿಸ್ಟಲ್ಲಿ ಹಾಕ್ದಲ್ಲೇ ಇರೋದು, ಈ ರೀತಿಯ ಒಂದು ಸಂದರ್ಭಗಳು, ಅಥವಾ ನಿಮ್ಮ ಕೊಲೀಗ್ಸಲ್ಲಿ ನಿಮಗೆ ಆಗಲಿಲ್ದವ್ರು ಇರ್ಬೋದು, ಶತ್ರುಗಳಿರ್ಬೋದು. ಸೊ ಮನೆಯಲ್ಲಿ ಶತ್ರುಗಳಿದ್ರೆ ಅಥವಾ ಉಚ್ಚಾಟನೆ ಆಗಬೇಕು, ಯಾರಾದರೂ ನಿಮ್ಮ ಒಂದು ಹಸ್ಬೆಂಡ್ ಕೆಲಸ ಮಾಡೋವಂಥ ಜಾಗದಲ್ಲೇ ಒಬ್ಬಳು ಹೆಣ್ಮಗಳಿದ್ರೆ ಅವರು ಉಚ್ಚಾಟನೆ ಆಗಬೇಕು ಅಂತಂದರೆ, ಅಥವಾ ಅವರಿಂದ ನಿಮ್ಮ ಲೈಫಲ್ಲಿ ತೊಂದರೆ ಆಗಬಾರ್ದು, ಆ ವ್ಯಕ್ತಿ ಯಾರಾದರೂ ನಿಮ್ಮ ಲೈಫಲ್ಲಿ ಬೇಡಾದ ವ್ಯಕ್ತಿಯಿಂದ ತೊಂದರೆ ಆಗ್ತಾಯಿದ್ರೆ ಅವರಾಗೇ ಆ ಒಂದು ನಿಮ್ಮ ಬದುಕಿನಿಂದ ದೂರ ಆಗಬೇಕು, ಉಚ್ಚಾಟನೆ ಇದೆ, ಅಥವಾ ಸ್ತಂಭನ ಇದ್ದರೆ, ಅಥವಾ ಮೋಹನ ಇದೆ, ನಿಮ್ಮ ಪ್ರೀತಿ ಪಾತ್ರರಾದವ್ರನ್ನ ಮೋಹನ ಮಾಡಿ ಪ್ರೀತಿಯಿಂದ ಏನು ಬೇಕಾದರೂ ಗೆಲ್ಬೋದು ಅಂತಾರಲ್ಲ, ಸೊ ಪ್ರೀತಿಯಿಂದ ವಶ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಒಂದು ವಿದ್ವೇಷಣ ರೀತಿಯಾಗಿ ಅಂದರೆ ಇಬ್ಬರು ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹಸ್ಬೆಂಡ್ ಇನ್ನೊಂದು ಹೆಣ್ಣಿನ ಒಂದು ಸಂಬಂಧ ಹೊಂದಿರೋದಿರ್ಬೋದು. ಸೊ ಅವರಿಬ್ಬರ ಮಧ್ಯೆ ಜಗಳ ಆಗಿ ಅವರು ನೀವು ಹೇಳ್ದಂಗೆ ಕೇಳಿಕೊಂಡು ನಿಮ್ಮ ಜೊತೆ ಪ್ರೀತಿಯಿಂದ ಅನ್ಯೋನ್ಯವಾಗಿ ಬೇರೆ ಯಾವುದೇ ಹೆಣ್ಣಿನ ವ್ಯಾಮೋಹಕ್ಕೆ ಗುರಿ ಆಗದಲ್ಲೇ ಇರುವಂಥದ್ದಿರ್ಬೋದು, ಅಥವಾ ಯಾವುದೇ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಆಗಲಿಕ್ಕೆ ಇರ್ಬೋದು. ಯಾವುದೇ ಒಂದು ಕ್ಷೇತ್ರದಲ್ಲಿ ಯಾವುದೇ ಒಂದು ಆಸೆ ಇಂಥದ್ದು ಅಂಥದ್ದು ಅಂತ ಹೇಳಲ್ಲ, ಎಯಿಂದ ಝೆಡ್ವರೆಗೂ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೊಂದು ಕನಸು. ಒಬ್ರಿಗೆ ಮನೆ ಕಟ್ಟೋ ಆಸೆ ಇದೆ, ಇನ್ನೊಬ್ರಿಗೆ ಮಗು ಆಗಬೇಕು ಅಂತ. ಸಾಕಷ್ಟು ಜನಕ್ಕೆ ಮಕ್ಕಳಾಗಿಲ್ಲ, ಕರೆಕ್ಟು. ಸೊ ಮಕ್ಕಳಾಗಲಿಕ್ಕೆ ಅಂತ ಇರ್ಬೋದು, ಮದುವೆ ಆಗಲಿಕ್ಕೆ ಅಂತ ಇರ್ಬೋದು, ಕಂಕಣ ಭಾಗ್ಯ, ಅಥವಾ ಮದುವೆ ಆಗಿದೆ ಗಂಡ ಹೆಂಡತಿ ಮಧ್ಯೆ ಇರಬೇಕಾದ ಅನ್ಯೋನ್ಯತೆ ಇಲ್ಲ ಅಂತ ಇರ್ಬೋದು, ಅಥವಾ ದುಡ್ಡು ಬರ್ತಿಲ್ಲ ಅಂತ ಇರ್ಬೋದು, ಜಾಬ್ ಇರ್ಬೋದು. ಯಾವುದೇ ಒಂದು ಸಮಸ್ಯೆಗಳಿಗೂ ಈ ಒಂದು ಪವರ್ಫುಲ್ ಮಂತ್ರ ತುಂಬ ಪವರ್ಫುಲ್. ಯಾವ ಮಂತ್ರ ಅಂತ ಕೇಳ್ತಿದ್ದೀರಾ? ಎಸ್, ಮಾ ಕಾಮಾಖ್ಯ ದೇವಿ. ಸಾಕಷ್ಟು ಜನ ನೀವು ನೋಡಿರ್ತೀರ, ಕೇಳಿರ್ತೀರ. ಕಾಮಾಖ್ಯ ಇಸ್ ನಥಿಂಗ್ ಬಟ್ ಪಾರ್ವತಿ ದೇವಿ. ಓಕೆ, ಸೊ ಆ ಒಂದು ಕಾಮಾಖ್ಯ ದೇವಸ್ಥಾನ ಏನಿದೆ ಅದು ಇದು ಸೈಡಲ್ಲಿದೆ. ಸೊ ಆ ಒಂದು ಏನು ಕಾಮಾಖ್ಯ ದೇವಸ್ಥಾನ ಇದೆ, ಆ ಒಂದು ಕಾಮಾಖ್ಯ ದೇವಿ ಇಸ್ ವೆರಿ 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 ಪವರ್ಫುಲ್. ಆ ತಾಯಿಗೆ ನಾವು ಒಂದು ಸಾರಿ ಕನೆಕ್ಟ್ ಆದರೆ ಸಾಕು, ಆ ಒಂದು ಎನರ್ಜಿ, ಡಿವೈನ್ ಎನರ್ಜಿ ನಮಗೆ ಯಾವಾಗಲೂ ಪ್ರೊಟೆಕ್ಟ್ ಮಾಡುತ್ತೆ, ಯಾವಾಗಲೂ ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ, ಜೊತೆಗೆ ಯಾವಾಗಲೂ ನಮಗೆ ಬೇಕಾದಂತಹ ಆಸೆಗಳನ್ನ ಫುಲ್ಫಿಲ್ ಮಾಡಿಕೊಡುತ್ತೆ. ಇಟ್ಸ್ ಎ ವೆರಿ ವೆರಿ ಪವರ್ಫುಲ್. ಸಾಕಷ್ಟು ಜನ ನಾನು ಕಾಳಿದು ರಿಚುವಲ್ ಹೇಳಿದ್ದೆ. ಸೊ ಕಾಳಿದು 48 ಡೇಸ್ ಮಾಡಿ ಕಾಳಿಯ ಒಂದು ಎನರ್ಜಿ ಏನಿದೆ, ಆ ತಾಯಿ ಮಗುವಿನ ಬಾಂಧವ್ಯ ಕನೆಕ್ಷನ್ನು, ಸೊ ಅದು ಕನೆಕ್ಟ್ ಆಗು ಒಂದು ವೇ ಏನಿದೆ ಅದನ್ನು ಪ್ರೊಸೀಜರ್ ಹೇಳಿದೆ. 48 ಡೇಸಲ್ಲಿ ಎಂತೆಂಥ ಮಿರಾಕಲ್ಸ್ನ ನಾನು ಸಾಕಷ್ಟು ಸಕ್ಸಸ್ ಸ್ಟೋರಿ ಆಡಿಯೋ ಮೂಲಕ, ವಿಡಿಯೋ ಮೂಲಕ, ಅವರ ಗಂಡನಿಗೆ ಸಾಕಷ್ಟು ತೊಂದರೆ ಆಗಿತ್ತು. ಸೊ ಇಮಿಡಿಯೇಟ್ ಈ ಕಾಳಿ ಪಠಣೆ ಮಾಡಿದ್ದಕ್ಕೆ ಇಮಿಡಿಯೇಟ್ ಆ ಒಂದು ಗಂಡನ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಆಯಿತು ವಿತಿನ್ 3 ಡೇಸಲ್ಲಿ. ಮೋಸ್ಟ್ ಪವರ್ಫುಲ್. ಸೊ ನಾನು ಯಾವುದೇ ಒಂದು ಕೊಡೋದಿದ್ದು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಮಾಡಿರ್ತೀನಿ. ಆಲ್ರೆಡಿ ನಾನು ಮಾಡಿ ಸಾಕಷ್ಟು ಜನಕ್ಕೆ ಅದರಿಂದ ಉಪಯೋಗ ಆಗಿದ್ದರೆ ಮಾತ್ರ ನಾನು ಯೂಟ್ಯೂಬ್ ಚಾನಲ್ಗೆ ಬಂದು ಹೇಳೋದು. ಬಿಕಾಸ್ ಇದರಿಂದ ಸಾಕಷ್ಟು ಜನರ ಬದುಕು ಬದಲಾವಣೆ ಆಗಬೇಕು ಆ ತಾಯಿಯ ಕನೆಕ್ಷನಿಂದ. ಬಿಕಾಸ್ ನಾನು ಈ ಒಂದು ಎನರ್ಜಿ, ಡಿವೈನ್ ಎನರ್ಜಿನ ನಾನು ತುಂಬ ವರ್ಷದಿಂದ ಮಾಡ್ತಾ ಬಂದಿದ್ದೀನಿ, ಸಾಕಷ್ಟು ಜನಕ್ಕೆ ಕೊಟ್ಟಿದ್ದೀನಿ. ಎಲ್ಲ ಆಸೆ, ಇಂಪಾಸಿಬಲ್ ವಿಷಸ್ ಕೂಡ ಪಾಸಿಬಲ್ ಆಗುತ್ತೆ ಈ ತಾಯಿಯ ಕನೆಕ್ಷನ್ ನೀವು ಇಟ್ಕೊಳ್ಳೋದ್ರಿಂದ. ಈ ಒಂದು ಏನಿದೆ ಮಂತ್ರ ಪಠಣೆ, ಇದು ಮಂತ್ರ ಚಾಂಟಿಂಗ್ ಇದು. ಸೊ 48 ಡೇಸ್ ನೀವು ಮಾಡೋದ್ರಿಂದ ನಿಮ್ಮ ಕರ್ಮ ಕ್ಲೀನ್ ಆಗುತ್ತೆ ಆ್ಯಂಡ್ ನಿಮ್ಮ ಆಸೆ ಫುಲ್ಫಿಲ್ ಆಗುತ್ತೆ. ಕಾಮಾಖ್ಯ ದೇವಿ ಅಂದರೆ ಇದು ಒಂದು ಪಾರ್ವತಿಯ ಮತ್ತೊಂದು ರೂಪ ಕಾಮಾಖ್ಯ. ಸೊ ಆ ಒಂದು ತಾಯಿ ಯಾರೇ ಕಷ್ಟದಲ್ಲಿದ್ದರೂ, ಎಸ್ಪೆಷಲಿ ಹಂಗಂತ ಗಂಡು ಮಕ್ಳಿಗಿಲ್ಲ ಅಂತಲ್ಲ, ಸಾಕಷ್ಟು ಏನು ಅವಳು ಹೆಲ್ಪಿಂಗ್ ನೇಚರ್ ಆಗಿರೋದು. ಹೆಣ್ಣು ಮಕ್ಕಳು ಎಸ್ಪೆಷಲಿ ಇವತ್ತಿನ ದಿನ ಸ್ಟ್ರಾಂಗ್ ಆಗಿಲ್ಲ, ಲೇಡೀಸು ಡಿಪೆಂಡೆನ್ಸಿ ಇರ್ತಾರೆ, ಅಥವಾ ಒಂದು ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಇಲ್ಲ, ಅಥವಾ ಸಾಕಷ್ಟು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಸಫರ್ ಪಟ್ಟಿರೋದಿರ್ಬೋದು, ಅಥವಾ ಒಂದು ಸಾಕಷ್ಟು ವಶೀಕರಣ, ಇನ್ನೊಂದು ವಾಮಾಚಾರ, ಈ ರೀತಿ ತೊಂದರೆಗಳನ್ನ ಫೇಸ್ ಮಾಡಿರೋದಿರ್ಬೋದು, ಅಥವಾ ಇಬ್ಬರ ಮಧ್ಯೆ ಮೂರನೇ ವ್ಯಕ್ತಿ, ಥರ್ಡ್ ಪಾರ್ಟೀಸ್ ಎಂಟ್ರಿಯಿಂದ ಸಂಸಾರಗಳು ಹಾಳಾಗಿರೋದಿರ್ಬೋದು. ಈ ರೀತಿಯ ಒಂದು ತೊಂದರೆ, ಜಾಬ್ ಇರ್ಬೋದು, ಅಥವಾ ರಿಲೇಷನ್ಶಿಪ್ ಇರ್ಬೋದು, ಮನಿ ಇರ್ಬೋದು, ಕೆರಿಯರ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಕೋರ್ಟ್ ಕೇಸ್ ಇರ್ಬೋದು, ಶತ್ರುಕಾಟ ಇರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು, ಎಂಥ ಒಂದು ಮ್ಯಾನಿಫೆಸ್ಟೇಷನ್ ಬೇಕಾದರೂ ನೀವು ಮಾಡ್ಬೋದು ಈ ಒಂದು ಪವರ್ಫುಲ್ ಮಂತ್ರದಿಂದ. ಮಾ ಕಾಮಾಖ್ಯ ದೇವಿಯನ್ನು ನೀವು ಆರಾಧನೆ ಮಾಡೋದ್ರಿಂದ 48 ದಿನ ಆ ತಾಯಿಗೆ ನೀವು ಕನೆಕ್ಟ್ ಆಗೋದ್ರಿಂದ ಸಾಕಷ್ಟು ಮಿರಾಕಲ್ಸ್ನ ನೋಡ್ತೀರಾ.
ಬಟ್ ಒಂದಂತೂ ಹೇಳ್ತೀನಿ, ನೀವು ಯಾವಾಗ ತಾಯಿಗೆ ಕನೆಕ್ಟ್ ಆಗ್ತೀರಾ ಅವಳು ಟೆಸ್ಟ್ ಕೊಡ್ತಾಳೆ. ಓಕೆ, ಇದು ನಾನು ಕಾಳಿದಕ್ಕೂ ಹೇಳಿದೆ, ಸೊ ಇದಕ್ಕೂ ನಾನು ಹೇಳ್ತೀನಿ. ಸಣ್ಣ ಪುಟ್ಟ ಟೆಸ್ಟ್ ಕೊಡ್ತಾಳೆ. ನನ್ನ ಮಕ್ಕಳು ಎಷ್ಟು ಅರ್ಹರು, ಎಷ್ಟು ಯೋಗ್ಯರು, ನಾನು ಟೆಸ್ಟ್ ಕೊಟ್ಟ ತಕ್ಷಣ ನಂಬೋದನ್ನು ಬಿಟ್ಬಿಡ್ತಾರಾ ಅಥವಾ ನನ್ನನ್ನು ತುಂಬ ನಂಬ್ತಾರ ಅಂತ ತಾಯಿ ಟೆಸ್ಟ್ ಕೊಡ್ತಾಳೆ. ಓಕೆ, ಇದು ನಂಬರ್ 1. ಯಾಕೆಂದರೆ ನಾನು ಈ ಒಂದು ಎಕ್ಸ್ಪೀರಿಯನ್ಸ್ನ ನಾನು ಪಡ್ಕೊಂಡಿದ್ದೀನಿ. ಸೊ ಯಾಕೆಂದರೆ ಈಗ ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಈಗ ನಾವು ಅಮ್ಮನ್ನೇನಾದರೂ ಕೇಳಿದ್ರೆ ಫಸ್ಟ್ ನಮ್ಮಲ್ಲಿ ಆ ಕ್ವಾಲಿಟಿ ಇದೆಯಾ ಅಥವಾ ನಾವು ಅರ್ಹರ ಅಂತ ಹೇಗೆ ತಂದೆ ತಾಯಿ ನೋಡ್ತಾರೆ, ಅದೇ ಥರ ಈ ತಾಯಿನೂ ನೋಡ್ತಾಳೆ. ಫಸ್ಟ್ ಆಫ್ ಆಲ್ ನಮ್ಮ ಮಕ್ಕಳಿಗೆ ಎಷ್ಟು ಅರ್ಹತೆ ಇದೆ, ನನ್ನ ಎಷ್ಟು ನಂಬಿದ್ದಾರೆ, ಎಷ್ಟು ಬಿಲೀವ್ ಮಾಡಿದ್ದಾರೆ ಅಂತ. ಸೊ ಒಂದು ಇಂಟೆನ್ಷನ್ನ ಸೆಟ್ ಮಾಡ್ಕೊಂಡು 48 ಡೇಸ್ ಮಾಡಿ, ಹೇಗೆ ಅಮ್ಮ ನಂಗೆ ಐಸ್ ಕ್ರೀಮ್ ಬೇಕು ಅಂತ ಕೇಳಿರ್ತೀವಿ ಚಿಕ್ಕ ಮಕ್ಕಳಿಂದ. ಅಮ್ಮ ಇವತ್ತೆಲ್ಲ ನಾಳೆ ಎಲ್ಲ ನಾಳಿದ್ದಾದ್ರೂ ನೆನ್ಪಿಟ್ಕೊಂಡು ತೊಗೊಂಡು ಬರ್ತಾರೆ, ಮತ್ತೆ ಕೇಳೋಕ್ಕೆ ಹೋಗಲ್ಲ. ಅಮ್ಮಂಗೆ ಹೇಳಿದ್ರೆ ಅಮ್ಮ ತಂದು ಕೊಡ್ತಾರೆ ಅಂತ ಹೇಗೆ ಬಿಲೀವ್ ಮಾಡ್ತೀವಿ, ಹಾಗೇನೆ ಈ ತಾಯಿನೂ ಆ ಒಂದು ತಾಯಿ ಸ್ವರೂಪದಲ್ಲೇ ನೋಡಿ, ನಾ ಹೇಳಿದ್ದೀನಿ ನಂಗೆ ಖಂಡಿತ ಬಂದೇ ಬರುತ್ತೆ, ನಾ ಹೇಳಿದ್ದೀನಿ ನಂಗೆ 48 ಡೇಸಲ್ಲಿ ನಾನು ಅಂದ್ಕೊಂಡಿದ್ದು ನಾನು ಪಡ್ಕೊತೀನಿ. ಈ ಕಾಮಾಖ್ಯ ದೇವಿ ಅಷ್ಟು ಅದ್ಭುತವಾದ ಮಿರಾಕಲ್ ತಾಯಿ ಸ್ವರೂಪದವಳು. ಸೊ ಮಾತೃ ಸ್ವರೂಪ ಈಕೆದು ನನಗೆ ಖಂಡಿತ ಕೊಡ್ತಾಳೆ ಅನ್ನೋ ಬಿಲೀವ್ ಇಟ್ಕೊಂಡು ಮಾಡಿ. ಏನೇ ಟೆಸ್ಟ್ ಬಂದರೂ, ಏನೇ ಉಲ್ಟಾ ಆದ್ರೂ, ಅಂದರೆ ನೀವೇನೋ ಒಂದು ಕೇಳಿರ್ತೀರ ಅದಕ್ಕೆ ಆಪೋಸಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಹುಡುಗಂದು ಬ್ಲ್ಯಾಕ್ ಲಿಸ್ಟಿಂದ ತೆಗೆದು ನಿಮ್ಮ ಜೊತೆ ಮಾತಾಡಬೇಕು ಅಂತ ನೀವು ಕೇಳಿರ್ತೀರ. ಬಟ್ 3 ಡೇಸ್ ನೀವು ತಾಯಿನ ಮಂತ್ರಪಠಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ 4 ಡೇಸ್ ಆದಮೇಲೆ ಜಗಳ ಇದ್ದಕ್ಕಿದ್ದಂತೆ ಜಾಸ್ತಿ ಆಗುತ್ತೆ. ಬ್ಲ್ಯಾಕ್ ಲಿಸ್ಟಿಂದ ತೆಗೆಯೋದೇ ಇಲ್ಲ. ಅವಾಗ ನೀವೇನಾದರೂ 5th ಡೇಗೆ ಅಯ್ಯೋ ಇದೇ ಪೂಜೆ ಮಾಡಿದ್ದಕ್ಕೆ ಇನ್ನೂ ಜಾಸ್ತಿ ಜೋರಾಗಿ ಜಗಳ ಆಯ್ತು ಹೊರತು ನನಗೇನು ರಿಸಲ್ಟ್ ಸಿಗಲಿಲ್ಲ ಅಂತ ನೀವು ಬಿಟ್ರಿ, ನೀವು ಕೆಟ್ಟ್ರಿ. ಓಕೆ, ಸೊ 6th ಡೇಗೂ ನೀವು ಅದೇ ಒಂದು ಫೇತಿಂದ ನೀವು ಮಾಡಿದ್ರೆ 6th ಡೇಗೆ ನಿಮ್ಮ ಹುಡುಗನೇ ಬ್ಲ್ಯಾಕ್ ಲಿಸ್ಟಿಂದ ತೆಗೆದು ನಿಮ್ಮ ಜೊತೆ ಪ್ರೀತಿಯಿಂದ ಮಾತಾಡಿಕೊಂಡು, ಪ್ರೀತಿಯಿಂದ ಒಂದು ಏನು ನಿಮ್ಮಿಬ್ಬರ ಮಧ್ಯೆ ಬಾಂಡೇಜ್ ಇರಬೇಕು ಅದನ್ನು ತಾಯಿ ಸೃಷ್ಟಿ ಮಾಡ್ತಾಳೆ, ಕ್ರಿಯೇಟ್ ಮಾಡ್ತಾಳೆ. ಸೊ ಸ್ಟಾರ್ಟಿಂಗಲ್ಲಿ ಸಾಕಷ್ಟು ಒಂದು ಸಣ್ಣ ಪುಟ್ಟದ್ದು ಕೊಡ್ತಾಳೆ, ಟ್ವಿಸ್ಟ್ ಕೊಡ್ತಾಳೆ. ಓಕೆನಾ, ಸೊ ನೀವು ಅದನ್ನು ಗೆಲ್ಲಬೇಕು. ಅಲ್ಲಿ ಗೆದ್ರಿ ಅಂದರೆ ನಿಮಗೆ ದೊಡ್ಡ ಮಿರಾಕಲ್ ಬಹುಮಾನ ಎಂಡ್ ಆಫ್ ದ ಡೇ. ಓಕೆ, ಎಂಡ್ ಆಫ್ ದ ಡೇ ಅಥವಾ ಮಿಡಲ್ ಆಫ್ ದ ಡೇ ನಿಮ್ಗೆ ಸಿಗತ್ತೆ. ಸೊ ಆ ಟೆಸ್ಟ್ ಏನಿದೆ ಅದು ಸಣ್ಣ ಪುಟ್ಟದ್ದು, ಅದಕ್ಕೆ ನೀವು ಬಿಲೀವ್ನ ಕಳ್ಕೊಬಾರ್ದು. ಅಮ್ಮನ ನಾನು ಕೇಳಿದೆ, ಇದನ್ನು ಪೂಜೆ ಮಾಡಿದ್ದಕ್ಕೆ ಇಷ್ಟು ಕಷ್ಟ ಆಯಿತು, ಈ ಪೂಜೆ ಮಾಡಿದ್ದಕ್ಕೆ ಹೀಗಾಯಿತು, ಇದೇನು ಸರಿ ಇಲ್ಲ, ಆ ರೀತಿ ಬೈಯಂಗಿಲ್ಲ. ಓಕೆನಾ, ಸೊ ನೀವೆಷ್ಟು ಆಕೆನ ಬಿಲೀವ್ ಮಾಡಿದ್ದೀರಾ ಅಂತ ಅವಳು ಟೆಸ್ಟ್ ಕೊಡ್ತಾಳೆ, ಸಣ್ಣ ಪುಟ್ಟ ಟೆಸ್ಟ್ಗಳನ್ನ ಕೊಡ್ತಾಳೆ. ಯಾವುದೋ ಕೇಳಿರ್ತೀರಾ ಅದು ವಿರುದ್ಧನೇ ಮಾಡ್ತಾಳೆ. ಓಕೆನಾ, ಸೊ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಇದು ನನ್ನ ಎಕ್ಸ್ಪೀರಿಯನ್ಸು. ಒಂದು, ಎರಡನೇದು ಇದು ಹಾಗೇ ಆಗುತ್ತೆ. ಓಕೆ, ಯಾವುದೇ ತಾಯಿ ಫಸ್ಟು ತನ್ನ ಮಕ್ಕಳ ಅರ್ಹತೆ ಯೋಗ್ಯತೆನ ತಿಳ್ಕೊಂಡು ಆಮೇಲೆ ಕೊಡ್ತಾಳಂತೆ. ಸೊ ಬಿಲೀವ್ ಎಷ್ಟು ನಂಬಿದ್ದೀರಾ ಅನ್ನೋದು ತಾಯಿ ನೋಡ್ತಾಳೆ. ಓಕೆ, ಸೊ 48 ಡೇಸ್ ಒಂದು ಮಂಡಲ ಅಂತ ಇಟ್ಕೊಂಡು ಈ ಒಂದು ಕಾಮಾಖ್ಯ ದೇವಿಯ ಆರಾಧನೆಯನ್ನು ಮಾಡಿ ಎಂಥ ಒಂದು ಆಸೆ ಇದ್ರೂ ಕೂಡ ನೆರವೇರುತ್ತೆ. ಯಾಕೆಂದರೆ ಪಾರ್ವತಿ ರೂಪ, ನಥಿಂಗ್ ಬಟ್ ಶಿ ಈಸ್ ಲೈಕ್ ಎ ಮದರ್, ಜಗಜ್ಜನನಿ. ಶಿವ ಪಾರ್ವತಿ ನಮಗೆ ತಂದೆ ತಾಯಿ. ಲೋಕದಲ್ಲಿ ತಂದೆ ತಾಯಿ ಯಾರು ಅಂದರೆ ಶಿವ ಪಾರ್ವತಿ ಅಂತೀವಿ. ಸೊ ತಂದೆಗೆ ಶಿವನಿಗೆ ತಂದೆಯ ಒಂದು ಇದನ್ನು ಕೊಟ್ಟಿದ್ದೀವಿ, ತಾಯಿಗೆ ಪಾರ್ವತಿಯನ್ನು ಕೊಟ್ಟಿದ್ದೀವಿ. ಜಗಜ್ಜನನಿ, ಜಗನ್ಮಾತಾ, ಜಗದಂಬ ಅಂತ ಕರಿತೀವಿ. ಹೇಗೆ ಲಕ್ಷ್ಮೀ ದೇವಿಯನ್ನು, ಲಕ್ಷ್ಮೀ ನಂತರ ಫಸ್ಟ್ ಬರೋದೇ ಪಾರ್ವತಿ ದೇವಿ. ಸೊ ಪಾರ್ವತಿಗೆ ತುಂಬ ತಾಯಿ ವಾತ್ಸಲ್ಯ, ಮಾತೃ ವಾತ್ಸಲ್ಯ, ಒಂದು ಇದಿದೆ. ಸೊ ಹಾಗಾಗಿ ಆ ಒಂದು ಮಾತೃ ಹೃದಯ ಹೇಗಿದೆ ಅದೇ ರೀತಿ ನೀವು ಕೂಡ ಒಂದು ಮಗುವಿನ ರೂಪದಲ್ಲಿ ನೀವಿದ್ದು ನಿಮ್ಮ ಒಂದು ಸಮಸ್ಯೆ ಏನಿದೆ ಅದನ್ನು ತಾಯಿ ಹತ್ರ ಹೇಳ್ಕೊಳ್ಳಿ. ತಾಯಿ ಏನು ಸರೆಂಡರ್ ಮಾಡಿ 48 ಡೇಸ್ ನಾನು ಮಾಡ್ತೀನಮ್ಮ, ಯಾವ ಅಡಚಣೆ ಕೊಡಬೇಡ, ಯಾವ ವಿಘ್ನಗಳನ್ನ ಕೊಡಬೇಡ ಅಂತ ಫಸ್ಟು ಗಣೇಶನನ್ನು ಆರಾಧನೆ ಮಾಡಿ. ಯಾಕೆಂದರೆ ವಿಘ್ನ ತಂದ್ಕೊಡೋನು ಅವನು, ವಿಘ್ನ ದೂರ ಮಾಡೋನು ಅವನು. ಓಕೆನಾ, ಸೊ ಪಾರ್ವತಿಗೆ ಮಗನೇ ಗಣೇಶ. ಹೋಗಿ ವಿಘ್ನ ಕೊಡು, ಅವಳಿಗೆ ಎಷ್ಟು ನಂಬಿಕೆ ಇದೆ ನನ್ನ ಮೇಲೆ, ನಾನು ಟೆಸ್ಟ್ ಮಾಡಬೇಕು ಅಂದಾಗ ವಿಘ್ನ ಕೊಡ್ತಾನೆ. ಸೊ ಅದು ಗಣೇಶನ ರೂಪದಲ್ಲಾದ್ರೂ ಬರುತ್ತೆ, ತಾಯಿ ರೂಪದಲ್ಲಾದ್ರೂ ಬರುತ್ತೆ, ಏನೋ ಒಂದು ಆಪೋಸಿಟ್ ಆಗುತ್ತೆ, ನೀವು ಕೇಳೋದಕ್ಕಿಂತ ವಿರುದ್ಧವಾಗಿ ಹೋಗ್ತಾ ಇರುತ್ತೆ. ಸೊ ಅವಾಗ ನೀವು ತಿಳ್ಕೊಳ್ಳಿ, ಓ ನಮ್ಮಮ್ಮ ನನಗೆ ಟೆಸ್ಟ್ ಕೊಟ್ಟಿದ್ದಾಳೆ, ಸೊ ನಾನು ಈ ಟೆಸ್ಟಲ್ಲಿ ಪಾಸ್ ಆಗೇ ಆಗ್ತೀನಿ. ಪಾಸ್ ಆಗಿ ಒಳ್ಳೆ ಮಿರಾಕಲ್ ಥಿಂಗ್, ಒಂದು ದೊಡ್ಡ ಬಹುಮಾನ ಗಿಫ್ಟು, ಔಟ್ ಆಫ್ 100 ಅನ್ನೋ ಒಂದು ಬಿಗ್ ಗಿಫ್ಟು ನಿಮಗೆ ಸಿಗತ್ತೆ. ಓಕೆನಾ, ಸೊ ಹಾಗಾಗಿ ಈ ಒಂದು ಪವರ್ಫುಲ್ ಮಂತ್ರನ ಮಾಡುವಂಥ ದಿನ, ಸ್ಟಾರ್ಟ್ ಮಾಡುವಂಥ ದಿನ ಶುಕ್ರವಾರ ಅಥವಾ ಅಷ್ಟಮಿ ಅಥವಾ
ನೀವು ಅಮಾವಾಸ್ಯೆ ದಿನ ಕೂಡ ಸ್ಟಾರ್ಟ್ ಮಾಡ್ಬೋದು. ತುಂಬ ಪವರ್ಫುಲ್. ವಿಶೇಷವಾಗಿ ಹುಣ್ಣಿಮೆ ಅಮಾವಾಸ್ಯೆ ದಿನ ಕೂಡ ಮಾಡಿ ತೊಂದರೆ ಇಲ್ಲ. ಬ್ಲ್ಯಾಕ್ ಮ್ಯಾಜಿಕ್ಕಿಗೆ ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇರೋರಿಗೆ ಅಮಾವಾಸ್ಯೆ ಮತ್ತು ಶನಿವಾರ ಮಂಗಳವಾರ ಶತ್ರುಗೆ, ಸ್ತಂಭನಕ್ಕೆ, ಉಚ್ಚಾಟನೆಗೆ ಮತ್ತು ಏನು ನೀವು ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ಗೆ ಅಥವಾ ನಿಮ್ಮ ಜೊತೆ ಶತ್ರು ಇದ್ದರೆ ಸೊ ಇದಕ್ಕೆ ಅಥವಾ ಥರ್ಡ್ ಪಾರ್ಟೀಸ್ ಇದ್ದರೆ ನಿಮ್ಮಿಬ್ಬರ ಮಧ್ಯೆ ಮಂಗಳವಾರ ಶನಿವಾರ ಅಮಾವಾಸ್ಯೆ ಸ್ಟಾರ್ಟ್ ಮಾಡಿ. ರಿಲೇಷನ್ಶಿಪ್ಗೆ ಪರ್ಟಿಕ್ಯುಲರ್ ಅಂದರೆ ಹುಣ್ಣಿಮೆ ದಿನ, ಅಷ್ಟಮಿ ದಿನ, ಶುಕ್ರವಾರದ ದಿನ ಸ್ಟಾರ್ಟ್ ಮಾಡಿ. ಅದಲ್ಲದೆ ನೀವು ಅರ್ಜೆಂಟಲ್ಲಿದ್ದೀರಾ, ತುಂಬ ಕಷ್ಟದಲ್ಲಿದ್ದೀರಾ ಅಂದರೆ ದಿನ ಗಣನೆ ಯಾವುದನ್ನು ನೋಡಬೇಡಿ. ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕಾರಣ ಶುಭ ಕಾರಣ, ಇಂದಿನ ಯೋಗ ಶುಭ ಯೋಗ. ಸೊ ಎಲ್ಲನೂ ಶುಭ ಅಂದ್ಕೊಂಡು ಸ್ಟಾರ್ಟ್ ಮಾಡಿ. ಏನು ನೆಗೆಟಿವ್ ಥಾಟ್ನ ಇಟ್ಕೋಬೇಡಿ. ಅಯ್ಯೋ ಶನಿವಾರ ಇವತ್ತು ಮಾಡ್ಬೋದಾ, ಮೇಡಮ್ ಹೇಳೋದು ಶುಕ್ರವಾರ ಮಾಡಿ ಅಂತ ರಿಲೇಷನ್ಶಿಪ್ಗೆ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಓಕೆನಾ? ಅದೆಲ್ಲ ಯೂನಿವರ್ಸ್ಗೆ ಬಿಟ್ಬಿಡಿ. ತುಂಬ ಅರ್ಜೆಂಟ್ ಸಿಚುವೇಶನ್ ಇದೆ, ತುಂಬ ನೀಡಿ ಇದ್ದೀರಾ ಅಂದರೆ ಸೊ ಇಮ್ಮಿಡಿಯೇಟ್ ಯಾವಾಗ ವಿಡಿಯೋ ನೋಡ್ತೀರಾ ಆವಾಗಲೇ ಸ್ಟಾರ್ಟ್ ಮಾಡಿ. ಬಟ್ ಬ್ಲ್ಯಾಕ್ ಮ್ಯಾಜಿಕ್ಕಿಗೆ ಮಾತ್ರ ಪರ್ಟಿಕ್ಯುಲರ್ ಅಮಾವಾಸ್ಯೆ, ಮಂಗಳವಾರ, ಶನಿವಾರ ನೀವು ಮಾಡಬೇಕಾದ್ರು. ಓಕೆನಾ? ಸೊ ಮಂತ್ರ ಇದಕ್ಕೆ ಪವರ್ಫುಲ್ಲಾಗಿ 48 ಡೇಸು. ಸೊ ಕಾಮಾಖ್ಯ ದೇವಿಗೆ ಮಾಡೋಕ್ಕಿಂತ ಮುಂಚೆ ಒಂದು ನೀವು ಬ್ಲೌಸ್ ಪೀಸ್ನ ತಗೊಳ್ಬೇಕು. ಯಾವ ಕಲರ್ ಬ್ಲೌಸ್ ಪೀಸು ಅಂದರೆ ಕೆಂಪು ಬಣ್ಣದ ಬ್ಲೌಸ್ ಪೀಸ್ನ ತಗೊಳ್ಬೇಕು. ಅದಕ್ಕೆ ನೀವು ನಿಮ್ಮ ಕೈಲಾದಂಥ 11 ರೂಪಾಯಿ ಕಾಯಿನು ಮತ್ತು ಅಕ್ಕಿ, ಬಡ್ಲಕ್ಕಿ ಮತ್ತು ಕೊಬ್ಬರಿ ಮತ್ತು ಬೆಲ್ಲ ಮತ್ತು ಅರಿಶಿನದ ಕೊಂಬು, 2 ಅರಿಶಿನದ ಕೊಂಬು ಹಾಗೂ ಒಂದು ಬೆಳ್ಳಿ ಕಾಯಿನ್, ಎನಿಥಿಂಗ್. ಬೆಳ್ಳಿ ಕಾಯಿನ್ ಇಲ್ಲ ಅಂದರೆ ತಾಮ್ರದ ಕಾಯಿನ್ ನಿಮಗೆ ತುತ್ಕಾಸು ಅಂತ ಸಿಗತ್ತೆ ಇದರಲ್ಲಿ ಗ್ರಂಥಿಕೆ ಅಂಗಡೀಲಿ, ಅದನ್ನು ತಂದು ಹಾಕಿ ಹಾಗೂ ಆ ತಾಯಿಗೆ ಕಟ್ಟಬೇಕು. ಕಟ್ಟೋಕ್ಕಿಂತ ಮುಂಚಿತವಾಗಿ ನಿಮ್ಮ ಇಂಟೆನ್ಷನ್ ಏನು ಸೆಟ್ ಮಾಡ್ಕೊಳ್ಳಿ, ಯಾವುದಕ್ಕೋಸ್ಕರ ಮಾಡ್ತಿದ್ದೀನಿ ಅಂತ ಕೇವಲ ಒಂದು ವಿಶ್ ಇರಲಿ. ಸೊ ಕಟ್ಟುವಾಗ ತಾಯಿ ನನಗೆ ಕೆಲಸ ಆದ ಕೂಡಲೇ ನಿನ್ನ ದೇವಸ್ಥಾನಕ್ಕೆ ಬರ್ತೀನಿ, ಕಾಮಾಖ್ಯ ದೇವಿ ನಿನ್ನ ದೇವಸ್ಥಾನಕ್ಕೆ ಕರೆಸ್ಕೊ, ನಾನು ಬರ್ತೀನಿ. ಆ ತಾಯಿ ಹೆಂಗೆ ಬೇಕಾದರೂ ಕರೆಸ್ಕೊತಾಳೆ. ಓಕೆ, ಗುವಾಹಟಿಲಿದೆ. ಸೊ ಅವಳು ಹೇಗೆ ಬೇಕಾದರೂ ಕಳಿಸ್ಕೊತಾಳೆ. ಇನ್ನೊಂದು ಬಾಂಬೆಲಿದೆ ಅಂತ ಕೇಳ್ಪಟ್ಟಿದ್ದೀನಿ, ಬಟ್ ಗೊತ್ತಿಲ್ಲ ಕ್ಲಿಯರಾಗಿ. ಅಲ್ಲಿ ಆ್ಯಕ್ಚುಲಿ ಅದು ದೇವಸ್ಥಾನ ಕ್ಲಿಯರಾಗಿ ಇದಿಲ್ಲ ಅಂದರೆ ಆ ದೇವಿನ ಸರಿಯಾಗಿ ಪೂಜೆ ಮಾಡ್ತಿಲ್ಲ ಅಂತ. ಸೊ ಕ್ಲಿಯರಾಗಿ ಎಲ್ಲಿದೆ ನಾನು ಅದು ಲೊಕೇಶನ್ನು ಕೂಡ ನಾನು ಶೇರ್ ಮಾಡಿರ್ತೀನಿ ಸಾಧ್ಯವಾದಷ್ಟು. ಆ ತಾಯಿನ ಕೇಳ್ಕೊಳ್ಳಿ, ಆ ತಾಯಿ ಕರ್ಸ್ಕೊತಾಳೆ, ಹೆಂಗೆ ಬೇಕಾದ್ರೂ ಮಾಡ್ತಾಳೆ ಅವಳು. ಕರ್ಸ್ಕೋಬೇಕು ಅಂತ ಇಚ್ಛೆ ಇದೆ. ಸೊ ನನ್ನ ಕೆಲಸ ಆದ ಕೂಡಲೇ ನಾನು ಬರ್ತೀನಿ ಅಂತ ಹೇಳಿ 3 ಗಂಟೆ ಹಾಕುವಾಗ ನಿಮ್ಮ ವಿಶ್ ಏನಿದೆ, ಥ್ಯಾಂಕ್ ಯು ಕಾಮಾಖ್ಯ ದೇವಿ, ನಿನ್ನ ಅನುಗ್ರಹದಿಂದ ನನಗೆ ಕೆಲಸ ಆಯಿತು ಅಂತ ಹೇಳಿ ಅದನ್ನು ಕಾಮಾಖ್ಯ ದೇವಿ ಫೋಟೋ ಇದ್ದರೆ ಇಡಿ, ಇಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ಪಾರ್ವತಿ ದೇವಿ ಫೋಟೋ, ಶಿವ ಪಾರ್ವತಿಯರ ಫೋಟೋ ಎಲ್ಲರ ಮನೇಲೂ ಇದೆ. ಸೊ ಆ ಫೋಟೋ ಹಿಂಭಾಗದಲ್ಲಿ ಇಟ್ಬಿಡಿ, ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ. 48 ಡೇಸು ಸಂಕಲ್ಪಪೂರ್ವಕ ಮಾಡ್ಕೊಳ್ಳಿ. ಸೊ ಮಂತ್ರ ಏನು ಅಂತ ಅಂದರೆ ಮಂತ್ರ ಈಸ್ ಎ ವೆರಿ ಪವರ್ಫುಲ್ಲು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಮಂತ್ರ ಇದೆ. ಡಿಪೆಂಡ್ಸ್ ಅಪಾನ್ ಡೇಟ್ ಆಫ್ ಬರ್ತ್ ಮೂಲಕ, ಅವರ ಹೆಸರಿನ ಮೂಲಕ ನಾನು ಮಂತ್ರವನ್ನು ಕೊಡ್ತೀನಿ. ಸೊ ಮಂತ್ರ ಬೇಕಾದವರು ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಸಂಪರ್ಕ ಮಾಡಿ. ಸೊ 500 ರೂಪೀಸ್ ಕನ್ಸಲ್ಟೇಷನ್ ಇರುತ್ತೆ. ಸೊ ಅದರ ಮೂಲಕ ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಹೆಸರನ್ನು ಕೊಟ್ಟರೆ ಅದರ ಮೂಲಕ ಆ ತಾಯಿ ನನಗೆ ಯಾವುದು ಮಂತ್ರ ಕೊಡ್ತಾಳೆ, ಅವಳ ಒಂದು ಬೀಜಾಕ್ಷರ ಮಂತ್ರ ಇರ್ಬೋದು ಅಥವಾ ಯಾವುದೇ ಮಂತ್ರ ಇರ್ಬೋದು, ನನ್ನ ಮನಸ್ಸಿಗೆ ಆ ತಾಯಿ ಯಾವುದು ಕೊಡ್ತಾಳೆ, ನಿಮ್ಮ ಕಷ್ಟ ಏನಿದೆ ಅಂತ ನನಗೆ ಕ್ಲಿಯರಾಗಿ ಕನ್ಸಲ್ಟೇಷನ್ ತೊಗೊಂಡು ಹೇಳಬೇಕು. ಸೊ ಆ ಟೈಮಲ್ಲಿ ನಾನು ಕೊಡುವಂಥ ಮಂತ್ರನ ನಾನು ಹೇಳಿದ್ನಲ್ಲ, ಈಗೇನು ಪ್ರೊಸೀಜರ್ ಹೇಳಿದೆ ಅದ್ರ ಪ್ರಕಾರ ಫಾಲೋ ಮಾಡಿ. 48 ಡೇಸ್ ಮಿನಿಮಮ್ ನೀವು ಈ ಮಂತ್ರನ ಪಠಣೆ ಮಾಡಿದ್ದೆ ಅದರಲ್ಲಿ ಯಾವ ಒಂದು ನೀವು ಇದ್ರ ಹತ್ರ ಹೋಗೋದು ಬೇಡ, ಎಷ್ಟು ಲಕ್ಷ ಖರ್ಚು ಮಾಡ್ಕೊಳ್ಳೋದು ಬೇಡ, ಈಸಿಯಾಗಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಔಟ್ ಆಗುತ್ತೆ. ಓಕೆ, ಸೊ ಕನ್ಸಲ್ಟೇಷನ್ಗೆ ಅಂದರೆ ಮಂತ್ರಕ್ಕೆ ಬೇಕಾದವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಬಿಕಾಸ್ ಒಬ್ಬೊಬ್ಬರಿಗೆ ಒಂದೊಂದು ಮಂತ್ರ ಕೊಡಬೇಕಾಗತ್ತೆ. ಅವರವರ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರವರ ಡೇಟ್ ಆಫ್ ಬರ್ತ್ ಜಾತಕದ ಮೂಲಕ, ಅವರವರ ಹೆಸರಿನ ಮೂಲಕ ನಾನು ನೋಡಬೇಕಾಗತ್ತೆ. ತುಂಬ ಜನ ಡೇಟ್ ಆಫ್ ಬರ್ತ್ ಇಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಹೆಸರು ಅಥವಾ ಪ್ರಶ್ನೆಶಾಸ್ತ್ರದ ಮೂಲಕ ನಾನು ನೋಡಿ ನಿಮಗೆ ಯಾವುದು ತಾಯಿ ಸೂಚನೆ ಕೊಡ್ತಾಳೆ ಆ ಒಂದು ಮಂತ್ರವನ್ನು ನಾನು ನಿಮಗೆ ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ಬೇಡಿ, ಪ್ರತಿಯೊಬ್ಬರು ಕೂಡ ಈ ಮಂತ್ರವನ್ನು ಪಡ್ಕೊಳ್ಳಿ. ಯಾವುದೇ ದುಡ್ಡು ನೀವು ಖರ್ಚು ಮಾಡ್ಕೊಳ್ಳೋದು ಬೇಡ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬ್ಲ್ಯಾಕ್ ಮ್ಯಾಜಿಕ್ ತೆಗಿತೀನಿ ಅದು ಇದು ಅಂತ ಎಲ್ಲೂ ಕೂಡ ಹೋಗೋದು ಬೇಡ. ಜಸ್ಟ್ ನಿಮ್ಮ ಕರ್ಮನ ನೀವು ಕ್ಲೀನ್ ಮಾಡ್ಕೊಳ್ಳಿ, ಆ ತಾಯಿಗೆ ಸರೆಂಡರ್ ಆಗಿ 48 ಡೇಸಲ್ಲಿ ಮಿರಾಕಲ್ ಅದ್ಭುತವಾದ ಥಿಂಗ್ಸ್ನ ನೋಡ್ಬೋದು ನೀವು. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ.
ಸೊ ನಿಮ್ಮ ಮಂತ್ರ ಯಾವುದು, ನಿಮ್ಮ ಪ್ರಾಬ್ಲಮ್ ಏನಿದೆ ಅದನ್ನು ನೀವು ತಿಳಿಸ್ಬೇಕು. ಅದಕ್ಕೆ ಕನ್ಸಲ್ಟೇಷನ್ ತೊಗೊಳ್ಬೇಕಾಗತ್ತೆ. ಸೊ ನಾನು ನಿಮ್ಮ ಜೊತೆ ಮಾತಾಡಿ ನಿಮ್ಮ ಪ್ರಾಬ್ಲಮ್ಗೆ ಅನುಗುಣವಾಗಿ ನಾನು ನಿಮಗೆ ಆ ಒಂದು ಮಂತ್ರವನ್ನು ನಾನು ಆ ತಾಯಿ ಯಾವುದು ಸೂಚನೆ ಮಾಡ್ತಾಳೆ ಅದನ್ನು ಕೊಡ್ತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಹರೀಶ್ ಶ್ರೀನಿವಾಸ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಡಾಕ್ಟರ್ ವೈಷ್ಣವಿ ಲೈಫ್ ಕೋಚ್ ಚಾನಲ್. ನಮಸ್ಕಾರಗಳು.